ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಕ್ಕೂ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದು ಇಟ್ಕೊತೀನಿ. ನೋಡಿ, ಸಿಪ್ಪೆ ತಕ್ಕೊತೀನಿ. ನೀವು ಯಾವ್ದು ಬೇಕಾದರೂ ಆಲೂಗಡ್ಡೆ ತೊಗೋಬೋದು, ಮನೆಯಲ್ಲೇ ಇರೋದನ್ನೇ ತೊಗೋಬೋದು. ಸ್ವಲ್ಪ ದಪ್ಪ ಆದರೆ ದೊಡ್ಡದು ಆಗುತ್ತೆ ಚಿಪ್ಸು, ಚಿಕ್ಕದಾದರೆ ಚಿಕ್ಕದಾಗುತ್ತೆ ಅಷ್ಟೇ. ನೋಡಿಕೊಂಡು ಆಲೂಗಡ್ಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲನೂ ಸಿಪ್ಪೆ ತೆಕ್ಕೊಂಡು ಇಟ್ಕೊತೀನಿ ನಾನು. ಆಲೂಗಡ್ಡೆಯಿಂದ ನಾವು ಏನೇ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಯಾರಿಗೆಲ್ಲ ಸಂಧಿವಾತ ಇದೆಯೋ ಅವರು ಮಿತವಾಗಿ ಸೇವಿಸಬೇಕಾಗತ್ತೆ ಈ ಆಲೂಗಡ್ಡೆನ. ಈ ತರಕಾರಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಜಾಸ್ತಿ ಇರೋದ್ರಿಂದ ತೂಕ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಯಾರಿಗೆಲ್ಲ ದಪ್ಪ ಆಗಬೇಕು ಅಂತ ಅನ್ನೋರು ಈ ಆಲೂಗಡ್ಡೆನ ತಿಂದರೆ ಜಾಸ್ತಿ ಆಗುತ್ತೆ ವೇಟು. ನೋಡಿ, ಎಲ್ಲ ಸಿಪ್ಪೆನೂ ತೆಗೆದಿದ್ದಾಯಿತು. ಇವಾಗ ಇದನ್ನು ತೊಳ್ಕೊಂಡು ಬರ್ತೀನಿ ನೋಡಿ. ಸಿಪ್ಪೆ ತೆಗೆದು ಹಾಗೆ ಆಲೂಗಡ್ಡೆ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಒಂದು ಬಟ್ಟೆ ಹಾಕ್ಕೊತೀನಿ, ನಾನು ಕಾಟನ್ ಬಟ್ಟೆ ಹಾಕ್ಕೊತಿದ್ದೀನಿ. ಆ ಕಾಟನ್ ಬಟ್ಟೆಯಿಂದ ನಾನು ಆಲೂಗಡ್ಡೆನ ಎಲ್ಲನೂ ಒರೆಸ್ಕೊಂಡ್ಬಿಡ್ತೀನಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಹಾಗೆ ನಾನು ಒರೆಸ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡಿ, ಡ್ರೈ ಆಗಬೇಕು ಆಲೂಗಡ್ಡೆ. ನೋಡಿ, ಫುಲ್ಲು ಒರೆಸ್ಕೊಂಡಿದ್ದಾಯಿತು. ಇವಾಗ ಒಂದು ಚಿಪ್ಸ್ ಮಣೆ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಡಿಸೈನ್ ಇದೆ, ಇಲ್ಲಿ ಪ್ಲೇನ್ ಇದೆ. ನಾನು ಪ್ಲೇನಲ್ಲೇ ತುರ್ಕೊತೀನಿ. ನಿಮಗೆ ಬೇಕು ಅಂದರೆ ಡಿಸೈನಲ್ಲೂ ತುರ್ಕೋಬೋದು. ನೋಡಿ, ಈ ಥರ ನಾನು ಸ್ಲೈಸಸ್ ಮಾಡ್ಕೊತೀನಿ. ನೋಡಿ, ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ತಿಳುವೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಆ ಸ್ಲೈಸ್ ಈ ಥರ ಚಿಪ್ಸ್ ಮಣೆಯಲ್ಲಿ ತುರಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಎಲ್ಲನೂ ನಾನು ಈ ಚಿಪ್ಸ್ ಮಣೆಯಲ್ಲಿ ತುರ್ಕೊಂಡ್ಬಿಡ್ತೀನಿ ಆಲೂಗಡ್ಡೆನ. ಇದೇ ಥರನೇ ಎಲ್ಲನೂ ತುರ್ಕೊತೀನಿ ನಾನು. ಇದು ಆಲೂಗಡ್ಡೆ ಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೆ ಅನುಕೂಲ ಮಾಡುತ್ತೆ ನೋಡಿ. ಯಾರಿಗೆಲ್ಲ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ, ಚೆನ್ನಾಗಿ ಶಕ್ತಿ ಬರಬೇಕಲ್ಲ ಮಕ್ಕಳಿಗೆಲ್ಲ, ಹಂಗಾಗಿ ಯೂಸ್ ಆಗುತ್ತೆ ನೋಡಿ. ಈ ಸ್ಲೈಸಲ್ಲಿ ಇಷ್ಟು ತೆಳುವಾಗಿದೆ ನೋಡಿ, ಇಷ್ಟಾದರೆ ಸಾಕು. ಈ ಆಲೂಗಡ್ಡೆನೂ ನಾವು ಡೈಲಿ ಯೂಸ್ ಮಾಡ್ತಾ ಇದ್ದರೆ, ಇಲ್ಲ ಯಾವಾಗಾದರೂ ಯೂಸ್ ಮಾಡ್ತಾ ಇದ್ದರೆ ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಗಟ್ಟುತ್ತೆ ನೋಡಿ. ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇರುತ್ತೋ ಅದನ್ನು ಇವರು ಯೂಸ್ ಮಾಡಬೇಕಾಗತ್ತೆ ಈ ಆಲೂಗಡ್ಡೆನ. ನೋಡಿ, ಎಲ್ಲನೂ ಈ ಥರ ನಾನು ತುರ್ಕೊಂಡಿದ್ದೀನಿ ನೋಡಿ. ಚಿಪ್ಸ್ ಮಣೆಯಿಂದ ನಾನು ಎಲ್ಲನೂ ತುರ್ಕೊಂಡಿದ್ದೀನಿ ಇದೇ ಥರನೇ. ಇವಾಗ ಇದನ್ನು ಒರೆಸ್ಕೋಬೇಕಾಗತ್ತೆ ನೋಡಿ. ನಾನು ಮತ್ತೆ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಸ್ಲೈಸಸ್ಸು ನಾವು ಡ್ರೈ ಆಗೋವರೆಗೂ ನಾನು ಒರೆಸ್ಕೋಬೇಕಾಗತ್ತೆ ನೋಡಿ. ಇವಾಗ ತ್ಯಾವ ಇದ್ದಾಗ ನಾವು ಕರೆದು ಬಿಟ್ಟರೆ ಸಾಫ್ಟ್ ಆಗುತ್ತೆ, ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಬರಲ್ಲ. ಅದಕ್ಕೋಸ್ಕರ ನಾವು ಡ್ರೈ ಆಗಿ ಒರೆಸ್ಕೋಬೇಕಾಗತ್ತೆ. ಫುಲ್ ಡ್ರೈ ಆಗೋವರೆಗೂ ಒರೆಸ್ಕೋಬೇಕು, ಒಣ ಆಗಬೇಕು, ಅಲ್ಲಿವರೆಗೂ ಒರೆಸ್ಕೊತೀನಿ ನಾನು. ಎಲ್ಲನೂ ನಾನು ಇದೇ ಥರನೇ ಒರೆಸ್ಕೊತೀನಿ. ಆಲೂಗಡ್ಡೆ ಕ್ಯಾನ್ಸರ್ ಮತ್ತು ಮಲಬದ್ಧತೆಯನ್ನು ತಡೆಗಟ್ಟುತ್ತದೆ ನೋಡಿ. ಇದರಲ್ಲಿ ತುಂಬಾ ಔಷಧಿ ಗುಣಗಳು ಇದ್ದಾವೆ. ಎಲ್ಲ ಹೇಳಿದ್ದೀನಲ್ಲ ನಾನು, ಇಷ್ಟೆಲ್ಲ ಹೇಳಿದ್ದೀನಿ ನೋಡಿ, ನೀವು ಫಾಲೋ ಮಾಡಿ. ಎಲ್ಲನೂ ನಾನು ಇದೇ ಥರನೇ ಒರೆಸಿ ಇಟ್ಕೊಂಡಿದ್ದೀನಿ ನಾನು. ಈ ಕಡೆ ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ ಕರಿಯೋದಕ್ಕೋಸ್ಕರ. ಒಂದು ಚಿಕ್ಕದು ಹಾಕಿ ನೋಡಿದ್ದೀನಿ, ಕಾದಿದೆಯಾ ಎಣ್ಣೆ ಅಂತ. ಚಿಕ್ಕದು ಹಾಕಿದ್ದೀನಿ, ಕಾದಿದೆ. ಇವಾಗ ಒಂದೊಂದಾಗೆ ಹಾಕ್ತಾ ಇದ್ದೀನಿ ನಾನು, ಬಿಡಿಸ್ಕೋಬೇಕು ಸ್ಲೈಸಸ್ಸು. ಒಂದೊಂದೇ ಹಾಕ್ತಾಯಿದ್ದೀನಿ. ನೀವೆಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಅಂಟ್ಕೊಂಡು ಬಿಡುತ್ತೆ, ಅದಕ್ಕೋಸ್ಕರ ಒಂದೊಂದೇ ಹಾಕ್ತಾಯಿದ್ದೀನಿ. ಈ ಆಲೂಗಡ್ಡೆನಲ್ಲಿ ಸೌಂದರ್ಯಕ ಗುಣಗಳೂ ಜಾಸ್ತಿ ಇದ್ದವು.
ಕಣ್ಣಿನ ಸುತ್ತ ಕಪ್ಪಾದರೆ ನೀವು ಆಲೂಗಡ್ಡೆ ಸ್ಲೈಸ್ನ ಫ್ರಿಜ್ಜಲ್ಲಿ ನೀರಲ್ಲಿ ಹಾಕಿ ಇಟ್ಟು ಆಚೆ ತೆಗೆದು ನೀವು ಕಣ್ಣಿನ ಸುತ್ತು ಒಂದು ಸ್ಲೈಸ್ ಇಟ್ಕೊಂಡ್ರೆ ಕಪ್ಪು ಕಮ್ಮಿ ಆಗುತ್ತೆ. ಕಣ್ಣಿಗೆ ನಾವು ಸ್ಲೈಸ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇಟ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಂಡ್ರೆ ನಿಮ್ಮ ಕಣ್ಣಿನ ಸುತ್ತು ಕಪ್ಪಿರೋದನ್ನು ಎಲ್ಲ ವಾಸಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಎಲ್ಲ ಹಾಕಿದ್ದಾಯಿತು. ಹಾಕಿದ ತಕ್ಷಣವೇ ಕೈ ಆಡಿಸ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಕೈ ಆಡಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ತಿರುಗಿಸಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಇವಾಗ ಕರೆದಿದ್ದಾಯಿತು. ಎಲ್ಲನೂ ತೆಕ್ಕೊತೀನಿ ನಾನು. ನೀವು ಬೇಕಾದರೆ ಡೈರೆಕ್ಟಾಗಿ ಪ್ಲೇಟಿಗೆ ತಕ್ಕೋಬೋದು, ಇಲ್ಲ ಟಿಶ್ಯೂ ಪೇಪರ್ ಮೇಲಾದರೂ ತೆಕ್ಕೋಬೋದು. ನೋಡಿ ತೆಕ್ಕೊತಾ ಇದ್ದೀನಿ ನಾನು. ಎಲ್ಲ ಚಿಪ್ಸ್ನು ತೆಗೆದಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಿ ಆಗುತ್ತೆ, ತುಂಬಾ ಟೇಸ್ಟ್ ಆಗ್ತಾವೆ. ಬೇಕ್ರಿ ಸ್ಟೈಲಲ್ಲೇ ಚಿಪ್ಸು ರೆಡಿ ಆಗುತ್ತೆ ನೋಡಿ. ಮತ್ತೆ ಹಾಕ್ಕೊತಾ ಇದ್ದೀನಿ ನೋಡಿ. ಇನ್ನೊಂದು ಸಾರಿ ಕರೆದು ತೋರಿಸ್ತೀನಿ ನಿಮಗೆ. ಮತ್ತೆ ಸ್ಲೈಸಸ್ಸು ಹಾಕ್ಕೊತೀನಿ ನಾನು ಕರಿಯೋದಕ್ಕೋಸ್ಕರ. ತುಂಬಾ ಟೇಸ್ಟಿ ಆಗ್ತವೆ ಈ ಚಿಪ್ಸು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತಲೇ ಮನೆಯಲ್ಲಿ ನೀವು ತುಂಬಾ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಹೊರಗಡೆ ಹೋಗಿ ನೀವು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನೀವು ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ. ತುಂಬ ಟೇಸ್ಟ್ ಆಗುತ್ತೆ. ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಹೆಂಗೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇವಾಗ ಆಗಿದೆ. ಇದು ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ತೆಕ್ಕೊತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಥರ ಕಲರ್ ಬಂದರೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನೀವು ಬೇಗ ತೆಗೆದುಬಿಟ್ರೆ ಮೆತ್ತಗುಳಿಯುತ್ತೆ. ಈ ಥರ ಕಲರ್ ಬರಬೇಕು ನೋಡಿ. ಎಲ್ಲ ರೆಡಿ ಆಯಿತು ಚಿಪ್ಸು. ನೋಡಿ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ತೆಕ್ಕೊಂಡಿದ್ದೀನಿ ಎಲ್ಲ ಚಿಪ್ಸ್ನ. ಇದಕ್ಕೇ ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ 1 ಸ್ಪೂನು, ಹಾಗೆ 1/2 ಟೀ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಕಡೆ ಎಲ್ಲ ಅಚ್ಕಾರದ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮುರಿದು ತೋರಿಸ್ತೀನಿ ನೋಡಿ. ಸೌಂಡ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮುರಿದಿರೋದು ಸೌಂಡ್ ಬರುತ್ತೆ. ಅಷ್ಟು ಕ್ರಿಸ್ಪಿ ಆಗಿದೆ ಅಂತ ಅರ್ಥ ನೋಡಿ. ಸೌಂಡು ಹೆಂಗೆ ಬರುತ್ತೆ ನೋಡಿ. ಕ್ರಿಸ್ಪಿ ಆಗಿದೆ ನೋಡಿ, ತುಂಬಾ ಕ್ರಿಸ್ಪಿ ಆಗುತ್ತೆ, ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡಿದ್ದೀನಿ ತಟ್ಟೆಗೆ. ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ